ಹಾಯ್ ಜನರೇ, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಟಿಫನ್ನು ದೋಸೆ ಮಾಡಿದೆ. ದೋಸೆಲೆ ಯಾವ ಥರ ಮಾಡ್ಬೋದು? ಪಲ್ಯನೇ ಮಾಡಬೇಕಾ? ಇಲ್ಲ, ಅದ್ರ ಜೊತೆಗೆ ಪಲ್ಯ ಮಾಡ್ದೇ ಎಕ್ಸ್ಟ್ರಾ ಮಕ್ಕಳಿಗಾಗಲಿ ಹಸ್ಬೆಂಡಿಗಾಗಲಿ ನಿಮಗೆ ಕೂಡ ಮಾಡಿಕೊಂಡು ಪಟ ಅಂತ ತಿನ್ಬೋದು. ಅದು ಪ್ರೋಟೀನ್ ಸಹ ಕೂಡ ಇರುತ್ತೆ. ಹಾಗೆಯೇ ಹೆಲ್ತ್ಗೂ ಕೂಡ ಎಲ್ಲ ತರಕಾರಿ ತಿನ್ನಿರಿ ಅಂತಾರೆ, ಹಾಗೆಯೇ ಪ್ರೋಟೀನ್ ತಿನ್ನಿರಿ ಅಂತಾರೆ. ಇದಕ್ಕೇ ನಾವು ದೋಸೆಗೆ ಇದು ಮಾಡ್ಕೋಬೋದು ಅಂತ ಇವತ್ತು ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ ಹೀಗೇ ನಾನು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸತಿ ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಏನಂತಂದರೆ ನಮಗೂ ಫುಡ್ಡು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಯಾವ ಥರ ನಮಗೆ ಮಾಡಬೇಕು ಏನೋ ಅನ್ನೋದು ಗೊತ್ತಿರಲ್ಲ ಅಷ್ಟೇ. ಬಟ್ ಈಗ ನಾನು ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ನನ್ನ ಮೇಲೆ ಸದಾ ಇರಲಿ ಪ್ಲೀಸ್. ಫಸ್ಟು ನೀವು ನಿಮಗೆ ಅಂತ ಕೊಡ್ತಾಯಿದ್ದೀನಿ. ಆಮೇಲೆ ನಾನು ಫುಡ್ ತಿಂದೆ, ತುಂಬಾ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೀವೊಂದು ಸತಿ ಮನೇಲಿ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಹಸ್ಬೆಂಡಿಗೆ ಕೊಟ್ಟು ನೋಡಿ ಏನಂತಾರೆ. ಫುಲ್ಲು ಹೋಗ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಸಿಗುತ್ತೆ ನಿಮಗೆ. ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಫುಡ್ಡು, ಈಗಂತೂ ನೀನು ಫುಲ್ ಇಂಪ್ರೂವ್ ಆಗ್ತಿದೆಯಾ ಅಂತಾರೆ. ಈಗೇ ನಾನು ಸಪೋರ್ಟ್ ಮಾಡಿ. ನೀವು ಫುಡ್ ಬ್ಲಾಗ್ ಬೇಕು ಅಂದರೆ ನಾನು ಫುಡ್ ಬ್ಲಾಗ್ ನಾನು ಡೈಲಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಮೇಡಮ್ ಬೇರೆ ಥರ ಮಾಡಿ ಅಂದರೆ ಯಾವ ಥರ ನಾನು ಕಂಟೆಂಟ್ ಮಾಡಬೇಕು ಅಂತ ದಯವಿಟ್ಟು ನೀವು ಹೇಳಿ. ಫುಡ್ ಬ್ಲಾಗ್ ಮಾಡಲಾ ಅಥವಾ ಡೈಲಿ ಲಾಗ್ ಸುಮ್ಮನೆ ಶಾಪಿಂಗ್ದು ಏನಿದೆ ಇರಲಿ ಅದು ಮಾಡಲಾ? ಈಗ ಸ್ವಲ್ಪ ದಿನ ನಮ್ಮ ಮನೇಲೊಂದು ಫಂಕ್ಷನ್ ನಡೀತಾ ಇದೆ, ಅದ್ರದ್ದು ಲಾಗ್ ಬೇಕಾ ಏನು ಬೇಕು ಅಂತ ದಯವಿಟ್ಟು ಹೇಳಿ, ಓಕೆನಾ? ಬಾಯ್.